ಒಂದು ಹಸಿರು ಕಾಡಿನಲ್ಲಿ ಒಂದು ಚಿಕ್ಕ ರೆಡ್ ಫೈರ್ ಆಂಟ್ ವಾಸಿಸುತ್ತಿತ್ತು. ಅದು ತುಂಬಾ ಪರಿಶ್ರಮಿ. ಪ್ರತಿದಿನವೂ ಇರುವೆ ಆಹಾರವನ್ನು ಹುಡುಕಿ ತನ್ನ ಗೂಡಿಗೆ ತೆಗೆದುಕೊಂಡು ಹೋಗುತ್ತಿತ್ತು. ನಾನು ಈಗಲೇ ಆಹಾರ ಸಂಗ್ರಹ ಮಾಡಬೇಕು, ಮುಂದೆ ಮಳೆಗಾಲ ಬರುತ್ತದೆ. ಅದೇ ಸಮಯದಲ್ಲಿ ಒಂದು ಮಿಡತೆ ದಿನವೆಲ್ಲ ಆಟ ಆಡುತ್ತಾ ಹಾಡುತ್ತಾ ಸಮಯ ಕಳೆಯುತ್ತಿತ್ತು. ಆಹಾ, ಎಷ್ಟು ಸುಂದರವಾದ ದಿನ! ಕೆಲಸ ಬೇಡ, ಆಟವೇ ಮಜಾ. ಇರುವೆ, ಏಕಿಷ್ಟು ಕೆಲಸ ಮಾಡ್ತೀಯಾ? ಬಾ, ಆಟ ಆಡೋಣ. ನನಗೆ ಈಗ ಕೆಲಸ ಮುಖ್ಯ. ನಾನು ಆಹಾರ ಸಂಗ್ರಹ ಮಾಡಬೇಕು. ಈಗ ಬೇಸಿಗೆ ಕಾಲ. ಮಳೆಗಾಲ ಬಂದಾಗ ಆಹಾರ ಸಿಗುವುದಿಲ್ಲ. ಪರವಾಗಿಲ್ಲ, ಮುಂದೆ ನೋಡೋಣ. ಈಗ ಮೋಜ್ ಮಾಡೋಣ. ಕೆಲವು ದಿನಗಳ ನಂತರ ಮಳೆಗಾಲ ಬಂತು. ಎಲ್ಲೆಡೆ ಮಳೆ ಸುರಿಯಿತು. ಅಯ್ಯೋ, ಎಲ್ಲೆಡೆ ಮಳೆ! ನನಗೆ ಆಹಾರ ಎಲ್ಲಿಂದ ಸಿಗುತ್ತದೆ? ನನಗೆ ತುಂಬಾ ಹಸಿವು. ಓಹ್, ನಾನು ಏನ್ ಮಾಡ್ಲಿ? ಆಗ ಮಿಡತೆಗೆ ಇರುವೆಯ ಮಾತು ನೆನಪಾಯಿತು. ಇರುವೆ ಸ್ನೇಹಿತ, ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡುತ್ತೀಯಾ? ಸರಿ ಸ್ನೇಹಿತ. ಸರಿ ಸ್ನೇಹಿತ, ನಾನು ಸಂಗ್ರಹಿಸಿದ ಆಹಾರದಲ್ಲಿ ಸ್ವಲ್ಪ ನಿನಗೆ ಕೊಡುತ್ತೀನಿ. ಧನ್ಯವಾದಗಳು ಇರುವೆ. ನಾನು ನನ್ನ ತಪ್ಪನ್ನು ಅರಿತುಕೊಂಡೆ. ಆ ದಿನದಿಂದ ಮಿಡತೆ ಕೂಡ ಪರಿಶ್ರಮ ಮಾಡಲು ಪ್ರಾರಂಭಿಸಿತು. ಪರಿಶ್ರಮ ಮಾಡಿದವನು ಯಾವಾಗಲೂ ಕಷ್ಟದಲ್ಲಿ ಬೀಳುವುದಿಲ್ಲ.